أكبر الله أكبر. ಶಿವು, ಎಲ್ಲಿದ್ದೀರಾ? ಏನಿರುತ್ತೆ ಸರ್, ಡೈಲಿ ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡೋ ಕೆಲಸ ಇರತ್ತಲ್ಲ. ನಿಮ್ಮ ಹತ್ರ ಒಂದು ಮುಖ್ಯವಾದ ಕೇಸಿನ ಬಗ್ಗೆ ಮಾತಾಡಬೇಕಿತ್ತು. ಆಫೀಸಿಗೆ ಬನ್ನಿ. ಓಕೆ ಸರ್, ಓಕೆ. ಐ ವಿಲ್ ಕಮ್ ಇನ್ 30 minutes. ಶಿವು, ಇವರು ರಾಮ್ ಅಂತ. 6 ತಿಂಗಳ ಹಿಂದೆ ಮಂಗಳೂರಲ್ಲಿ ಒಬ್ಬ ಮುಸ್ಲಿಂ ಸುಡ್ದ ಟ್ರೈನಿಂದ ಬಿದ್ದಿ ಸೂಸೈಡ್ ಮಾಡ್ಕೊಂಡಿದ್ದನ್ನ ಕೇಳಿದ್ದೀರಾ ಅನ್ಸತ್ತೆ. ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾರೆ. ಆ ಕೇಸ್ ಸೂಸೈಡ್ ಅಂತ ಕ್ಲೋಸ್ ಆಯ್ತಲ್ಲ ಸರ್, ಆದರೆ ಅದು ಸೂಸೈಡ್ ಅಲ್ಲ ಸರ್. ಹೌದು ಸರ್, ಸಲೀಂ ತುಂಬ ಒಳ್ಳೆ ಹುಡುಗ ಸರ್. ಅವತ್ತು ಅವ್ನ ಮದುವೆ ಇನ್ವಿಟೇಷನ್ ಕಾರಣ ಹಂಚೋದಿಕ್ಕೆ ನನ್ನ ಹತ್ರ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡ್ದ ಸರ್. ಹೇ ರಾಮ್, ಹೇಗಿದ್ಯಾ? ನಾನು ಸೂಪರ್ ಆಗಿದ್ದೀನಿ ಮಗ. ಏನು ತುಂಬ ದಿನ ಆದ್ಮೇಲೆ ಫೋನ್ ಮಾಡಿಬಿಟ್ಟಿದ್ಯಾ? ಏನು ಮಗ ವಿಶೇಷ? ವಿಶೇಷ ಇದ್ದಿದ್ದಕ್ಕೆ ಮಗ ಫೋನ್ ಮಾಡಿದ್ದು. ಮದುವೆ ಫಿಕ್ಸ್ ಆಗಿದೆ ಮಗ. ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬರ್ತಾ ಇದ್ದೀನಿ. ಓ ಕಂಗ್ರಾಸ್ ಮಗ. ಯಾವಾಗ ಬರ್ತಾ ಇದೆಯಾ ಮಗ? ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಮಗ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಬೇರೆ ಮಾತಾಡೋದಿದ್ದೀನಿ. ಏನಂತ ಹೇಳಿ ಮಗ. ಫೋನಲ್ಲೆಲ್ಲ ಹೇಳೋದಕ್ಕಾಗಲ್ಲ ಮಗ. ನಾಳೆ ಹೆಂಗೋ ಡೈರೆಕ್ಟಾಗಿ ಸಿಗ್ತೀವಲ್ಲ, ನಾಳೆನೇ ಹೇಳ್ತೀನಿ ಮಗ. ಓಕೆ ಮಗ, ನೀನು ಬಾ ಮಗ, ನಾನು ಬರ್ತೀನಿ. ಸಲೀಂನ ಈ ಮದ್ವೆ ಆಗೋದಿಕ್ಕೆ ಬಲವಂತದಿಂದ ಏನಾದ್ರೂ ಒಪ್ಸಿದ್ರು ಅನ್ಸತ್ತೆ. ಹಾಗಾಗಿ ಏನಾದ್ರೂ ಸೂಸೈಡ್ ಮಾಡ್ಕೊಂಡಿರ್ಬೋದಾ? ನೋ ಸರ್, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ದಡ್ಡ ಅಲ್ಲ ಸರ್ ನನ್ನ ಸ್ನೇಹಿತ. ಯಾಕಂದರೆ ಅವತ್ತು ಬಿಸ್ನೆಸ್ಸಲ್ಲಿ ನನಗೆ ತುಂಬ ಲಾಸ್ ಆಗಿತ್ತು. ಆಗ ಯಾಕೋ ಮಗ, ಏನೋ ಒಂಥರ ಟೆನ್ಷನಲ್ಲಿದೆಯಾ? ಹಾಗೇನಿಲ್ಲ ಮಗ. ಇಲ್ಲ, ನೀನೇನೋ ನನ್ನ ಹತ್ರ ಮುಚ್ಚಿಡ್ತಿದ್ಯಾ ಮಗ. ನನಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿಬಿಟ್ಟಿದೆ ಮಗ. ಸತ್ತೋಗ್ಬಿಡೋಣ ಅನಿಸ್ತಾ ಇದೆ. ಸಿಕ್ಕಾಪಟ್ಟೆ ಸಾಲ ಬೇರೆ ಆಗಿಬಿಟ್ಟಿದೆ ಮಗ. ಏನು ಮಾಡಬೇಕಂತಾನೆ ಗೊತ್ತಾಗ್ತಿಲ್ಲ. ಲೋ ದಡ್ಡ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸೂಸೈಡ್ ಪರಿಹಾರ ಆಗಿರ್ತಿದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ಇವತ್ತು ಸಾವೇ ಸೊಲ್ಯೂಷನ್ ಅಂತ ತಮ್ಮ ಪ್ರಾಣ ಕಳ್ಕೊತಿದ್ರು. ನೀನು ಗೆಳೆಯ ಅಂತ ನಾನು ಇದೀನಲ್ಲ ಬಿಡು, ಯಾಕೆ ತಲೆ ಕೆಡ್ಸ್ಕೊತೀಯ? ನಿನಗೆ ಲಾಸ್ ಕವರ್ ಮಾಡೋಕ್ಕೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡ್ತೀನಿ. ಹಾಗಲ್ಲ ಮಗ ಅದು. ಹಾಗೂ ಇಲ್ಲ ಹೀಗೂ ಇಲ್ಲ. ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನ ಕಷ್ಟಕ್ಕೆ ಆಗಿಲ್ಲ ಅಂದರೆ ಆ ಅಲ್ಲ ಕೂಡ ಮೆಚ್ಚೋದಿಲ್ಲ. ಅವತ್ತು ಸಲೀಂ ನನಗೆ ಬುದ್ಧಿ ಹೇಳಿ ಧೈರ್ಯ ತುಂಬ್ದ ಸರ್. ಅವತ್ತು ಸಲೀಂ ನನಗೆ ಫೈನಾನ್ಸಿಯಲ್ ಸಪೋರ್ಟ್ ಮಾಡದೇ ಇರ್ತಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೀತಾನೆ ಇರಲಿಲ್ಲ ಸರ್. ಇದೊಂದು ಕೊಲೆ ಸರ್. ಹಾಗಾಗಿ ಕೇಸ್ನ ರಿಓಪನ್ ಮಾಡಿಸಿ CBIಗೆ ಒಪ್ಸೋಣ ಅಂತ ಬಂದಿದ್ದೀನಿ. ಹೇಗಾದರೂ ಮಾಡಿ ಸಲೀಂಗೆ ನ್ಯಾಯ ಕೊಡಿಸಿ ಸರ್. ರಾಮ್, ನೀವು ಅಂದ್ಕೊಂಡಿರೋ ಸತ್ಯ ಆದರೆ ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತೆ. ನಾಳೆಯಿಂದಾನೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಣ. ನಾಳೆ ನೀವು ಮ್ಯಾಂಗ್ಳೂರಿಗೆ ಹೊರಡಿಸಿ. ಹೇ ವಿಲ್ಗೇಟ್ಸ್, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಸಾರ್, ಎಲ್ಲ ನಿಮ್ಮ ಆಶೀರ್ವಾದ. ಮಂಗಳೂರಲ್ಲಿ ನನಗೊಂದು ಮನೆ ಬೇಕು. ಮನೆ ಚೆನ್ನಾಗಿರಲಿ, ಬಾಡಿಗೆ ಎಷ್ಟಾದರೂ ಪರವಾಗಿಲ್ಲ, ಆದರೆ ಯಾರು ಡಿಸ್ಟರ್ಬು ಇರಬಾರ್ದು. ಓಕೆ ಸಾರ್, ಕೇಳ್ಬಿಟ್ಟು ಫೋನ್ ಮಾಡ್ತೀನಿ. ಹಲೋ, ನಾನಪ್ಪ. ಏಯ್, ಯಾವಾಗೋ ನೀನು ಇನ್ನೂ ನನಗೆ ಮದ್ವೆನೇ ಆಗಿಲ್ಲ ಅಪ್ಪ ಅಂತಿದ್ಯಾ? ನಾನು ಕಣೋ ಬಿಲ್ ಗೇಟ್ಸ್. ಅನ್ಕೊಂಡೆ ಈ ತರ ವಾಯ್ಸ್ನ ಎಲ್ಲೋ ಕೇಳಿದೀನಿ ಅಂತ. ಮಗ, ನಮ್ಮ ಸಾಹೇಬ್ರಿಗೊಂದು ಮನೆ ಬೇಕಿತ್ತು ಕಣ. ಬಾಡಿಗೆ ಎಷ್ಟಾದರೂ ಪರವಾಗಿಲ್ಲ, ಆದರೆ ಯಾರು ಡಿಸ್ಟರ್ಬು ಇರಬಾರ್ದು. ಅಂತ ಮನೇನೆ ಇದೆ ಮಗ, ಆದ್ರೆ ಎದುರುಗಡೆ ಒಂದು ಮಶಾಣ ಇದೆ. ಅಲ್ಲಿ ಸತ್ತಿರೋ ಬಾಡಿಗಳು ಕೂಡ ಡಿಸ್ಟರ್ಬ್ ಮಾಡಲ್ಲ.
ಏನು ಅಲ್ಲೂ ಸುಡ್ಗಾಡ? ಸರ್ ಮನೆ ಸಿಕ್ತು ಸರ್, ಆದ್ರೆ ಎದುರುಗಡೆನೆ ಸ್ಮಶಾನ ಇದೆ ಸರ್. ಇರಲಿ ಬಿಡು, ಇನ್ನೂ ಥ್ರಿಲ್ ಆಗಿರುತ್ತೆ. ನೀನು ಇವತ್ತೇ ಹೋಗಿ ಮನೇನ ಕ್ಲೀನ್ ಮಾಡಿಸು. ನಾನು ನಾಳೆ ಬೆಳಗ್ಗೆನೆ ಬರ್ತೀನಿ. ಈ ಅಪ್ಪಂಗೆ ಥ್ರಿಲ್ಲು, ನಮಗಿಲ್ಲಿ ನೋವು. ಹಲೋ ಅಮ್ಮ, ನಾನು ಶಿವು ಅಂತ. CBI ಆಫೀಸರ್. ನಿಮ್ಮ ಮಗನ ಕೇಸ್ ರಿಓಪನ್ ಆಗಿದೆ. ನಾಳೆ ಎಲ್ಲರೂ ಸ್ಟೇಷನ್ಗೆ ಬರಬೇಕಾಗತ್ತೆ. ಆಯ್ತು ಸರ್, ಬರ್ತೀವಿ. ಬೇಬಿ, ಹೇ ಬೇಬಿ, ಏನು ಮಾಡ್ತಿದ್ಯಮ್ಮ ಒಬ್ಬರೇ ನಿಂತ್ಕೊಂಡಿ? ಬೇಬಿ, ಹೇ ಬೇಬಿ. ನಿಮ್ಮ ಮಗನ ಸಾವಿನ ಬಗ್ಗೆ ನಿಮಗೇನಾದರೂ ಸಂಶಯ ಇದೆಯಾ? ಹೌದಪ್ಪ, ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲಪ್ಪ, ಅಲ್ಲೇನೋ ನಡೆದಿದೆ. ನಿಮ್ಮ ಅಣ್ಣಂಗೆ ಯಾರಾದರೂ ಶತ್ರುಗಳಿದ್ರಾ? ಇಲ್ಲ ಸರ್, ಆ ಥರ ಯಾರೂ ಇಲ್ಲ ಸರ್. ನಮ್ಮಣ್ಣ ತುಂಬ ಒಳ್ಳೆ ವ್ಯಕ್ತಿ ಸರ್. ಎಲ್ಲರ ಹತ್ರನೂ ತುಂಬ ಚೆನ್ನಾಗಿದ್ರು ಸರ್. ಇದುವರೆಗೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಸರ್. ಯಾರ ಹತ್ರನೂ ಗಲಾಟೆ ಮಾಡ್ಕೊಳ್ಳೋದಾಗ್ಲಿ ನಾನು ನೋಡೇ ಇಲ್ಲ ಸರ್. ಅಂದಾಗೆ ಸಲೀಂ ಮದುವೆನೂ ಇತ್ತು. ಎಲ್ಲರೂ ಈ ಮದುವೆ ಒಪ್ಪಿದ್ರಾ? ಹೌದು ಸರ್, ಎಲ್ಲರ ಒಪ್ಪಿಗೆಯಿಂದನೇ ಈ ಸಂಬಂಧ ಬೆಳೆಸಿದ್ವಿ ಸರ್. ನಮ್ಮ ಯಜಮಾನ್ರು ಆರೋಗ್ಯ ಸರಿ ಇರಲಿಲ್ಲ ಸರ್ ಆಗ. ಸಲೀಂ ಬೇಟಾ, ನಾನು ಯಾವಾಗ ಸಾಕಿನೋ ಅಂತ ಗೊತ್ತಿಲ್ಲ ಕಣಪ್ಪ. ಆದಷ್ಟು ಬೇಗ ನಿನ್ನ ಮದ್ವೆನ ನೋಡ್ಬೇಕಂತ ಆಸೆ ಕಣು. ದಯವಿಟ್ಟು ಮದ್ವೆ ಮಾಡ್ಕೋಬೇಟ. ನನ್ನ ಕೊನೆ ಆಸೆನ ಈಡೇರಿಸಪ್ಪ. ಈ ಥರ ಎಲ್ಲ ಯಾಕೆ ಮಾತಾಡ್ತೀರಪ್ಪ? ನಿಮ್ಗೇನೂ ಆಗಲ್ಲ, ನಾನು ಇದೀನಲ್ಲ. ಆಯಿತು, ಒಂದು ಒಳ್ಳೆ ಹುಡುಗಿನ ನೋಡಿ ನಿಮ್ಮ ಆಸೆ ಪ್ರಕಾರನೇ ಆಗಲಿ. ನಮ್ಮನೆ ಪಕ್ಕದಲ್ಲಿರೋ ಹುಡುಗಿನೇ ನೋಡಿದ್ವಿ ಸರ್. ಇದೇನಪ್ಪ ಇದು ವಿಚಿತ್ರ ನಡೀತಿದೆ? ಏನಾಯ್ತು ಬಿಲ್ ಗೇಟ್ಸ್, ಎಲ್ಲಿ ಹೋಗ್ತಾ ಇದೀಯಾ? ನಾನಂತೂ ಈ ಮನೇಲಿ ಇರೋದಿಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ನನ್ನ ಹೆಂಡತಿ ಓಡೋಗ್ಬಿಟ್ಟಿದ್ದಾಳೆ ಸರ್, ಅವಳನ್ನ ಹುಡ್ಕೋಣ ಅಂತ ಹೋಗ್ತಾ ಇದ್ದೀನಿ. ಏಳು ಸತ್ಯ ಇದು, ಯಾಕೆ ಹಿಂಗೆ ಆಡ್ತಿದ್ದ ನೀನು? ನಾನು ದೇವತ್ತರ ಮೇಕಪ್ ಮಾಡ್ಕೊಂಡು ಹೆದರ್ಸ್ನ, ಅದಕ್ಕೆ. ಹೆದರ್ಸಿದ್ದ? ಅಯ್ಯೋ ಕಲೀಜಿ ಗುರ್ದ ಗುಟ್ಲ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲ ಮೇಡಮ್. ಸಲೀಂ ಪರಿಚಯ ನಿಮಗೆ ಮೊದಲೇ ಇತ್ತಾ? ನಾನು ಅವನ್ನ ಚಿಕ್ಕ ವಯಸ್ಸಿನಿಂದಾನೇ ನೋಡ್ತಾ ಇದ್ದೀನಿ ಸರ್. ತುಂಬ ಒಳ್ಳೆ ಹುಡುಗ ಸರ್. ನನ್ನ ಅಳಿಯ ಆಗ್ತಾನಲ್ಲ ಅಂತ ತುಂಬ ಖುಷಿಯಾಗಿದ್ದೆ ಸರ್. ಆದರೆ ಆ ಅಲ್ಲ ಮೋಸ ಮಾಡಿಬಿಟ್ಟ. ಅಂಥ ಹುಡುಗ ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನಂತೂ ನಂಬಲ್ಲ. ಈ ಮದುವೆಗೆ ನಿಮ್ಮ ಮಗಳು ಒಪ್ಪಿಗೆನೂ ಇತ್ತಾ? ಅಪ್ಪ ಅಮ್ಮನ ಒಪ್ಪಿಗೆನೇ ನನ್ನ ಒಪ್ಪಿಗೆ ಆಗಿತ್ತು ಸರ್. ಬೇವಿಯಲ್ಲಿ ಸತ್ಯ? ನಿಮ್ಮ ಕೇಸ್ ಎಲ್ಲಿಗೆ ಬಂತು? ಎಲ್ರಿಗೂ ವಿಚಾರಿಸಿದೆ. ಸಲೀಂ ಬಗ್ಗೆ ಎಲ್ರಿಗೂ ತುಂಬ ಒಳ್ಳೆ ಅಭಿಪ್ರಾಯ ಇದೆ. ಸಲೀಂನ ಯಾರಾದರೂ ಕೊಲೆ ಮಾಡಿರ್ಬೋದು ಅಂತ ಅನುಮಾನ ಸ್ಟಾರ್ಟ್ ಆಗ್ತಾ ಇದೆ. ರೀ, ಅಲ್ಲಿ ನೋಡ್ರಿ, ಬೇಬಿ ಯಾಕೋ ಒಬ್ಳೇ ನಿಂತಿದ್ದಾಳೆ. ಯಾಕೆ ಮಗಳು ಒಬ್ಳೇ ನಿಂತಿದ್ಯಾ? ಬೇಬಿ, ಹೇ ಬೇಬಿ, ಏನಾಯ್ತಮ್ಮ? ಸತ್ಯ, ಬೇಬಿ ಮೂಡ್ ಯಾಕೋ ಸರಿ ಇಲ್ಲ. ಫಸ್ಟ್ ನಾವು ಮನೆಗೆ ಹೋಗೋಣ. ರೀ, ಬೇಗ ಬನ್ನಿ, ಬೇಬಿ ಮೈ ತುಂಬ ಸುಡ್ತಾ ಇದೆ.
ಆಯ್ತಮ್ಮ, ಬರ್ತಾ ಇದ್ದೀನಿ. ಇನ್ನು ಬೇಗ ಡಾಕ್ಟ್ರನ್ನ ಫೋನ್ ಮಾಡಿ ಕರ್ಸಮ್ಮ. ಶಿವು ಹೆದರುವಂತ ವಿಷಯ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿದಾರ. ಮೆಡಿಸಿನ್ ಕೊಟ್ಟಿದ್ದೀನಲ್ಲ ಅದು ಕುಡಿ, ಬೇಗ ಹುಷಾರಾಗ್ತದೆ. ಓಕೆ. ಅಮ್ಮ, ಬೇಬಿಗೆ ತುಂಬ ಹುಷಾರಿಲ್ಲ ಅಮ್ಮ. ಯಾಕೋ ಸ್ವಲ್ಪ ದಿನದಿಂದ ಒಂಥರ ಆಡ್ತಿದ್ದಾಳೆ. ನನಗೆ ತುಂಬ ಭಯ ಆಗ್ತಿದೆ ಅಮ್ಮ. ದಯವಿಟ್ಟು ನಾಳೆನೇ ಬನ್ನಿ. ನೀನು ಹೆದರಬೇಡಮ್ಮ, ನಾನು ನಾಳೆನೇ ಬರ್ತೀನಿ. ಎಲ್ಲಮ್ಮ ಮಗು? ಈಗ ತಾನೇ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟೆ ಅಮ್ಮ, ಮಲಗಿದ್ದಾಳೆ. ಸರಿ, ನಾನು ಮೇಲೆ ಹೋಗಿ ಬೇಬಿನ ನೋಡ್ಕೊಂಡು ಬರ್ತೀನಿ. ಬೇಬಿ ಬೇಬಿ ಏನು ಮಾಡ್ತಿದ್ಯಾ ಕಂದ? ನೋಡು, ನಿಮ್ಮ ಅಜ್ಜಿ ಬಂದಿದ್ದೀನಿ, ಬಾ ಮಗಳೇ. ಬೇಬಿ ಬೇಬಿ. ನಾನು ಬೇಬಿ ಅಲ್ಲ, ಕ್ಯಾಂಟೀನ್ ವಾಲ ಸಲೀಂ. ಅಯ್ಯೋ ಸತ್ಯ, ಬಾರಮ್ಮ ಬೇಗ. बुला 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 तेरे बेटे को बुला, जब तक मेरे खूनी को नहीं पकड़ता, जब तक ये लड़की को छोड़ के मैं नहीं जाता. ಶಿವುಗೆ ಇದ್ರ ಬಗ್ಗೆ ಏನು ಹೇಳ್ಬೇಡ ಕಣಮ್ಮ. ಇದೇನಪ್ಪ ಇದು? ಬಿರಿಯಾನಿ ರಹೀಮ್ ಹೋಗಿ ಅವ್ರ ತಮ್ಮ ಕ್ಯಾಂಟೀನ್ ಸಲೀಂ ಬಂದ್ಬಿಟ್ಟಿದ್ದಾನೆ. बोल, ये बच्ची के अंदर कहीं को आया? क्या चाहिए तुझे? बोल. तू कौन रे पूछने वाला? नहीं बोलता जा. मैं कौन बोल के अभी तुझे बताता हूँ. ಸ್ವಾಮಿಗಳೇ, ಮಂತ್ರನ ಓದಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಲಾಹು ಲಾ ಇಲಾಹಾ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ಲಾ ತಖುಜುಹು ಸಿನಾತುನ್ ವಲಾ ನೌಮ್. ಲಹು ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್. ಮತ್ತೆ ಹೇಳೋ. क्यांटीन वाला सलीम, क्यांटीन वाला सलीम, जब तक इसका बाप मेरे खूनी को नहीं पकड़ेगा ना, जब तक इस लड़की को छोड़ के मैं नहीं जाता. ಈ ಶೈತಾನ್ಗೂ ಬಂದಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ತಾಯಿ. ಈ ಶೈತಾನ್ ತುಂಬಾ ಆಸೆಗಳನ್ನು ಹೊತ್ತು ಜೀವನದಲ್ಲಿ ಏನಾದರೂ ಸಾಧಿಸುವ ಛಲ ಹೊಂದಿದ್ದ ವ್ಯಕ್ತಿ. ಅದನ್ನ ಬಂದಿ ಮಾಡಬೇಕೆಂದ್ರೆ ತುಂಬಾ ಕಷ್ಟ. ಈ ಆತ್ಮನ 24 ಗಂಟೆ ಕಾಲ ಮಾತ್ರ ಬಂದಿ ಮಾಡೋಕ್ಕೆ ಸಾಧ್ಯ ತಾಯಿ. ಅಷ್ಟರಲ್ಲಿ ಆ ಕೊಲೆಗಾರ ಯಾರು ಅಂತ ನಿಮ್ಮ ಮಗ ಹಿಡಿಬೇಕು. ಇಲ್ಲ ಅಂದ್ರೆ ನಿಮ್ಮ ಮಗಳ ಜೀವಕ್ಕೆ ಅಪಾಯ. ನನಗೆ ಚಾದಲ್ಲಿರೋ ಚಾಕ್ಪಾತ ಮಾಡೋಕ್ಕಿಂತ ಮುಂಚೆ ಹೆಂಗಾರ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿರ್ಬೇಕಪ್ಪ. ಏ ಅಮ್ಮ, ಯಾವಾಗ ಬಂದ್ರಿ? ವಾಟ್ ಎ ಸರ್ಪ್ರೈಸ್. ಹಾಗೇನಿಲ್ಲಪ್ಪ, ನನ್ನ ಮೊಮ್ಮಗಳನ್ನ ನೋಡೋಣಂತ ಬಂದೆ. ನೀನಂತೂ ಇಷ್ಟು ದಿನ ಆಯ್ತು, ಒಂದು ಫೋನ್ ಕೂಡ ಮಾಡಿಲ್ಲ. ಹಾಗೇನಿಲ್ಲಮ್ಮ, ಕೇಸ್ ಟೆನ್ಷನ್ ಅಷ್ಟೇ. ಆ ಸಲೀಂ ಕೇಸ್ ಬಗ್ಗೆ ಒಂದು ಕ್ಲೂ ಸಿಗ್ತಾ ಇಲ್ಲ. ಏನಿಲ್ಲ, ಟೆನ್ಷನಲ್ಲಿ. ಏನಾಯ್ತು ಸತ್ಯ? ಬೇಬಿಯಲ್ಲಿ अरे उसे क्या रे पूछ रहा? अंजे पूछ.
ರವಿ, ಏನು ಮಾಡ್ತಿದ್ಯಾ ಮಗಳೇ? ಏನಾಯ್ತಮ್ಮ? अरे हाँ, मेरे खूनी को पकड़ के तो प्यारे कर रहा है। मंजे मालूम नहीं मंजे कौन मारा, कई को मारा। बोल बोल बोल, तेरे खूनी को कब पकड़ता? जिस दिन तू मेरे खूनी को पकड़ेगा ना, उस दिन मैं तेरी बेटी को छोड़ को जाता हूँ। ಏನಮ್ಮ ಇದೆಲ್ಲ ಇದೆಲ್ಲ ಯಾವಾಗಾಯ್ತು? ಮನೆಗೆ ಸ್ವಾಮೀಜಿ ಮತ್ತು ಬಾಬಾ ಬಂದಿದ್ರಪ್ಪ. ನೀನ್ ಯಾವಾಗ ಸಲೀಂ ಕೇಸ್ ಫೈಲ್ನ ಮನೆಗೆ ತಂದಿದ್ಯೋ ಆವಾಗ್ಲೇ ಇದೆಲ್ಲ ಶುರುವಾಗಿದೆ. ಆ ಫೈಲ್ನ ಬೇಬಿ ಮುಟ್ಟಿದ್ದಾಳೆ. ಆ ಕ್ಷಣದಲ್ಲೇ ಸಲೀಂ ಆತ್ಮ ಬೇಬಿ ಮೈಯಲ್ಲಿ ಸೇರ್ಕೊಂಡಿದೆ. ಅಲ್ಲಮ್ಮ, ಆ ಮಗು ಏನ್ ಮಾಡಿತಮ್ಮ? ಯಾಕಪ್ಪ ಯೋಚ್ನೆ ಮಾಡ್ತಾ ಇದ್ಯಾ? ತಲೆ ಕೆಡ್ಸ್ಕೊಂಬೇಡ ಮಗು. ನೀನೆಲ್ಲಿ ಕೊನೆ ಮಾಡ್ತೀಯೋ ಮತ್ತೆ ಅಲ್ಲಿಂದ ಆರಂಭ ಮಾಡು. ಎಲ್ಲ ಒಳ್ಳೇದಾಗತ್ತೆ ಮಗು. ಅಪ್ಪಾಜಿ, ಸರ್, ಕೊಲೆಗಾರ ಯಾರು ಅಂತ ಗೊತ್ತಾಯ್ತು ಸರ್. ಈ ಕೇಸ್ನ ನಾಳೆನೇ ಕ್ಲೋಸ್ ಮಾಡ್ತೀನಿ. ನೀವು ನಾಳೆ ಬನ್ನಿ ಸರ್, ಗೊತ್ತಾಗತ್ತೆ. ಎಲ್ರೂ ನಾವು ಇನ್ವೆಸ್ಟಿಗೇಷನ್ ನಡೆಸ್ತೀವಲ್ಲ ಆ ಜಾಗಕ್ಕೆ ಬರಕ್ಕೆ ಹೇಳಿ. ನೋಡಿ, ಇದು ನನ್ನ ಮಗಳ ಅವಸ್ಥೆ. ನಾನ್ ಬಂದಿದ್ದು ಒಬ್ಬ ಒಳ್ಳೆ ಸ್ನೇಹಿತನ ಮಾತು ಕೇಳಿ. ಅಂದರೆ ಸಲೀಂ ಫ್ರೆಂಡ್ಸ್ ರಾಮ್ ಕೇಸ್ನ ರಿಓಪನ್ ಮಾಡಿಸಿ ಅದು ಸೂಸೈಡ್ ಅಲ್ಲ, ಕೊಲೆ ಅಂತ ಹೇಳಿದ್ದಕ್ಕೆ. ಸಲೀಂಗೆ ಮತ್ತು ಅವ್ರ ಮನೆಯವ್ರಿಗೆ ನ್ಯಾಯ ಕೊಡ್ಸೋಣ ಅಂತ ಬಂದರೆ ಅದರಲ್ಲಿ ಏನು ತಿಳಿಯೋದ ನನ್ನ ಪುಟ್ಟ ಕಂದ ಬಲಿಯಾಗಿ. ದಯವಿಟ್ಟು ಈ ಕೊಲೆ ಯಾರು ಮಾಡಿದ್ದೀರ ಅಂತ ನೀವು ಒಪ್ಕೊಂಡು ನನ್ನ ಮಗಳನ್ನ ಉಳಿಸ್ಕೊಡಿ. अब भी तेरे को खूनी कौन बोल के मालूम नहीं क्या है? सबके सामने भीख मांगता तू, नालायक। तेरी बेटी को क्या करता हूँ बोलते? ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ನೋ ಸಲೀಂ, ನಿನ್ನ ಕೊಲೆಗಾರ ಯಾರತ್ತ ನನಗೆ ಗೊತ್ತು. ಬಿಟ್ಬಿಡು ನನ್ನ ಮಗಳನ್ನ, ಏನು ಮಾಡಬೇಡ. ಸಲೀಂ, ನನ್ನ ಮಾತು ಕೇಳು, ಬಿಟ್ಬಿಡು. ಯಾರು ಕೊಲೆ ಮಾಡಿದ್ದು ದಯವಿಟ್ಟು ಹೇಳಿ. ನಿಮಗೆ ಕರುಣೆನೇ ಇಲ್ವಾ? ನನ್ನ ಮಗಳನ್ನ ಉಳಿಸ್ಕೊಡಿ. बोल 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 रहे, फोन कर को बोल रहे, अब भी उसका खून सीधा तू बोल रहे। ಆವೇಶದಲ್ಲಿ ದುಡುಕ್ಬೇಡ ಸಲೀಂ. ನಿನ್ನ ಯಾರು ಸಾಯಿಸಿದ್ರು, ಯಾಕೆ ಸಾಯಿಸಿದ್ರು ಅಂತ ಎಲ್ರಿಗೂ ಸತ್ಯ ಗೊತ್ತಾಗಿದೆ. ನನ್ನ ಮಾತು ಕೇಳು ಸಲೀಂ. ನನ್ನ ಮಗಳ ಮೈಯಲ್ಲಿ ಸಲೀಂ ಆತ್ಮ ಸೇರ್ಕೊಂಡಿದೆ ಅಂತ ಗೊತ್ತಾದ ಮೇಲೆ ಆವತ್ತು ರಾತ್ರಿ ನನಗೆ ನಿದ್ದೆ ಬಂದಿಲ್ಲ. ಮತ್ತು ನಾನು ಆ ಸಲೀಂ ಸತ್ತೋಗಿರೋ ಜಾಗಕ್ಕೆ ಹೋದೆ. ಆದರೆ
ಅಲ್ಲಿ ಒಂದು ಕ್ಯೂ ಕೂಡ ಸಿಗಲಿಲ್ಲ. ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋದೆ. ಯಾರಪ್ಪ ನೀನು? ಇಲ್ಲೇನು ಮಾಡ್ತಿದ್ದೀಯ? ಇಷ್ಟೊತ್ತಿಗೆ ಯಾವ ಗಾಡಿನೂ ಇಲ್ಲಪ್ಪ. ನನ್ನ ಹೆಸರು ಶಿವು ಅಂತ. ನಾನೊಬ್ಬ CBI ಆಫೀಸರ್. ನಂಬಿಡಿ. ಇಷ್ಟೊತ್ತಿಗೆ ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನನ್ನ ಮನೇಲೇ ಇದಪ್ಪ. 20-30 ವರ್ಷದಿಂದ ನನ್ನ ಇಡೀ ಜೀವನನೇ ಇಲ್ಲಿ ಸಾಗಿಸ್ತಿದ್ದೀನಿ ಕಣಪ್ಪ. ಏನು 20-30 ವರ್ಷನ? ಹಾಗಾದರೆ 6 ತಿಂಗಳ ಹಿಂದೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿ ಒಬ್ಬ ಹುಡುಗ ಟ್ರೈನಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದ. ಅವತ್ತು ನೀವೇನಾದರೂ ನೋಡಿದ್ರಾ? ನೋಡಿದೆ ಕಣಪ್ಪ. ಅವತ್ತು ರಾತ್ರಿ ಒಬ್ಳು ಹುಡುಗಿ ಬುರ್ಕ ಹಾಕೊಂಡಿ ಆ ಕಾಡು ಮಧ್ಯೆ ಇರೋ ದಾರಿಯಲ್ಲಿ ಓಡೋದು ಕಣಪ್ಪ. ನಾನು ಓಡೋಗಿ ಹಿಡಿಯೋಣ ಅಂದರೆ ನನಗೆ ಓಡೋ ಅಷ್ಟು ಶಕ್ತಿ ಇಲ್ಲ ಕಣಪ್ಪ. ವಯಸ್ಸಾಗ್ಬಿಟ್ಟಿದೆಯಲ್ಲ. ಹೌದಾ? ನಿಜವಾಗಿಯೂ ನೀವು ನೋಡಿದ್ರಾ? ಹಾಗಾದರೆ ಎಲ್ಲಿ ಬರುತ್ತಾ ದಾರಿ? ಅಲ್ಲಿದೆ ನೋಡಿ ಸ್ವಾಮಿ, ಅದೇ ದಾರಿ. ಅಲ್ಲಿಂದ ಸೀದಾ ಓಡುತ್ತಲು. ಆ ಯಜಮಾನ್ರು ಹೇಳಿದ ಪ್ರಕಾರ CCTV ಕ್ಯಾಮ್ರಾ ಚೆಕ್ ಮಾಡಿ ನೋಡಿದಾಗ ಒಬ್ಬಳು ಲೇಡಿ ಬುರ್ಕ ಹಾಕೊಂಡು ಸಲೀಮ್ ಹತ್ತಿರೋ ಕ್ಯಾಬಿನಲ್ಲಿ ಹತ್ತಿರ್ತಾಳೆ. ಸಲೀಮ್ ಡೋರ್ ಹತ್ರ ಬರೋದನ್ನು ಕಾದಿ ಸಲೀಮ್ನ ದೂಡಿ ಚೈನ್ ಎಳ್ದು ಇನ್ವಿಟೇಷನ್ ಇದ್ದ ಕಾರ್ಡ್ನ ಬ್ಯಾಗ್ನ ತಗೊಂಡು ಅಲ್ಲಿಂದ ಸೀದಾ ಕಾಡ್ ಮಧ್ಯೆ ಇರೋ ದಾರಿಯಲ್ಲಿ ಓಡೋಗ್ತಾಳೆ. ಯಾ ಅಲ್ಲಾ, ये क्या हो गया? ಆ ದಾರಿಯಲ್ಲಿ ಹುಡುಕ್ತಾ ಹೋದೆ. ಆ ದಾರಿಯಲ್ಲಿ ಸುಟ್ಟೋಗಿರೋ ಪೇಪರ್ ತುಂಡಿತ್ತು. ಆವಾಗ ಗೊತ್ತಾಯ್ತು ಇದು ಸಲೀಮ್ ಹಂಚಕ್ಕೆ ಹೋಗ್ತಿದ್ದು ಇನ್ವಿಟೇಷನ್ ಕಾರ್ಡ್ ಅಂತ. ಎಲ್ಲ ಸುಟ್ಟೋಗಿ ಅದರಲ್ಲಿ ಸ್ವಲ್ಪ ಮಾತ್ರ ಉಳಿದಿತ್ತು. ಅದರಲ್ಲಿ ಆ ಕೊಲೆ ಮಾಡಿದ್ದ ಕೊಲೆಗಾರನ 2 ಅಕ್ಷರ ಮಾತ್ರ ಕಾಣ್ತಿತ್ತು. ಡಿಪ್ರೆಷನಲ್ಲಿದ್ದ ಅವಳು ಆ ಬ್ಯಾಗ್ನ ಸುಟ್ಟಾಕ್ತಾಳೆ. ಯಾರಾದರೂ ನೋಡ್ತಾರೆ ಅನ್ನೋ ಭಯದಲ್ಲಿ ಅಲ್ಲಿಂದ ಮತ್ತೆ ಓಡೋಗ್ತಾಳೆ. ಆದರೆ ಆ ಬ್ಯಾಗು ಪೂರ್ತಿಯಾಗಿ ಸುಟ್ಟೋಗಿರೋದಿಲ್ಲ. ಅಲ್ಲ ಸರ್, ಅದನ್ನ ಮಗಳ ಹೆಸರು ಮತ್ತೆ ಸಲೀಮ್ ಹೆಸರು ಇದ್ದಿದ್ದಲ್ಲ. ರಾಮ್, ಸಲೀಮ್ ಅವತ್ತು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಂಗಲ್ಲ. ಅದೇ ಈ ವಿಷಯ. ಏನು ಸರ್ ಅದು? ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಸಲೀಮ್ ಕರಿಯಕ್ಕೆ ಹೋಗಿದ್ದು ತನ್ನ ಮದುವೆಗಲ್ಲ, ನಿಮ್ಮ 2ನೇ ಮಗ ನವಾಜ್ ಮದುವೆಗೆ. ಏನ್ ಹೇಳ್ತಿದ್ದೀರಾ ಸರ್ ನೀವು? ಈ ಸತ್ಯರ ಸುಹಾನ ಬಾಯಲ್ಲಿ ಕೇಳಿ. ಹೇಳು ಸುಹಾನ, ಈಗ ಸತ್ಯ ಮುಚ್ಚಿಟ್ರೆ ಏನೂ ಪ್ರಯೋಜನ ಇಲ್ಲ. ಹೌದು, ನಾನ್ ಮತ್ತೆ ನವಾಜ್ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದ್ವಿ. ಮನೇಲೆಲ್ಲರಿಗೂ ತಿಳಿಸೋನಷ್ಟರಲ್ಲಿ ನಂಗೂ ಮತ್ತೆ ಸಲೀಂಗೂ ಮದ್ವೆ ನಿಶ್ಚಯ ಆಯ್ತು. ಆಗ ನಾನು ನವಾಜ್ಗೆ ಫೋನ್ ಮಾಡಿದೆ. ನವಾಜ್, ಏನ್ ಮಾಡೋದೀಗ? ಏನು ಕಾಲ ಮಿಂಚಿಲ್ಲ, ನಿಮ್ ತಾಯಿ ಹತ್ರ ಮಾತಾಡು. ಇಲ್ಲ ಸುಹಾನ, ನಾನು ಹೇಗೆ ಮಾತಾಡಲಿ? ಬಾ, ಇಬ್ರು ಎಲ್ಲಾದ್ರೂ ಹೋಗಿ ಮದುವೆ ಆಗೋಣ. ನವಾಜ್ ಸುಹಾನ ಹತ್ರ ಫೋನಲ್ಲಿ ಮಾತಾಡಬೇಕಾದ್ರೆ ಸಲೀಮ್ ಅದನ್ನು ಕೇಳಿಸ್ಕೊಂಡು ಒಂದು ತೀರ್ಮಾನ ಮಾಡ್ತಾನೆ. ತನ್ನ ಬದಲಾಗಿ ನವಾಜ್ ಮತ್ತು ಸುಹಾನ ಹೆಸರನ್ನು ಇನ್ವಿಟೇಷನ್ ಕಾರ್ಡಲ್ಲಿ ಹಾಕಿಸಿ ಎಲ್ರಿಗೂ ಹಂಚಿ ಆಮೇಲೆ ಎಲ್ರಿಗೂ ವಿಷಯನ ತಿಳಿಸ್ಬೇಕಂತ ಇರ್ತಾನೆ. ಅಷ್ಟರಲ್ಲಿ ಇದೆಲ್ಲ ನಡೆದೋಗುತ್ತೆ. ಆದರೆ ಕೊಲೆ ಮಾಡಿದ್ದು ಸುಹಾನ ಅಂತ ನಿಮಗೆಲ್ಲ ಡೌಟ್ ಬರ್ತಿರ್ಬೋದು. ಆದರೆ ಕೊಲೆ ಮಾಡಿದ್ದು ಸುಹಾನ ಅಲ್ಲ, ನಿಮ್ಮ 2ನೇ ಮಗ ನವಾಜ್. ಇದೆಲ್ಲ ಎವಿಡೆನ್ಸ್ ಸಿಕ್ಕಿದ ಮೇಲೆ ನವಾಜ್ನ ಕಸ್ಟಡಿಗೆ ತೊಗೊಂಡು ವಿಚಾರಿಸಿದ ಮೇಲೆ ಗೊತ್ತಾಯಿತು
ಕೊಲೆಗಾರ ನವಾಜ್ ಅಂತ. ಇವಾಗ ಗೊತ್ತಾಯ್ತಲ್ಲ ನಿಮ್ಮ ಕೊಲೆಗಾರ ಯಾರು ಅಂತ. ಬಿಡು ನನ್ನ ಮಗಳಿಗೆ, ಬಿಟ್ಬಿಡು. ಹೌದು, ನಾನೇ ಸಾಯಿಸಿದ್ದು. ನಾನು ಸುಹಾನ ಪ್ರೀತಿಯಲ್ಲಿ ಪಾಗಲಾಗ್ಬಿಟ್ಟಿದ್ದೆ. ನನ್ನ ಕೈಯಾರನೇ ನಮ್ಮ ಅಣ್ಣನ್ನ ಸಾಯಿಸ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಭಯ, ನನಗೆ ಕ್ಷಮಿಸ್ಬಿಡು ಭಯ. ಈ ಭೂಮಿ ಮೇಲೆ ಬದುಕಿರೋ ಅರ್ಹತೆ ನನಗೆಲ್ಲ ಭಯ. ನನ್ನನ್ನು ಸಾಯಿಸ್ಬಿಡು ಪ್ಲೀಸ್, ನನ್ನನ್ನು ಸಾಯಿಸ್ಬಿಡು ಭಯ. तूने गलती कर दी, तू ऐसा नहीं करना चाहिए था। तुझको मार दिया तो माँ बाप को देखने वाला कौन? इसको सुहाना के साथ शादी करा दो। माँ और बाप को तू अच्छा देख ले। ಬೇಬಿ ಬಾರಮ್ಮ, ಎಲ್ಲ ಕಾಯ್ತಾ ಇದ್ದಾರೆ. ಕಾರ್ ರೆಡಿ ಆಗಿದೆ. ಕೊನೆಗೂ ಗುಟ್ಲ ಗುರ್ದ ಎಲ್ಲ ಬಾಯಿ ಬಂದ್ಬಿಟ್ಟಲ್ಲಪ್ಪ.